ನಮಸ್ಕಾರ. ದಿವ್ಯ ಲೋಕ ಬಾಯ್ ವಿನಯ್ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಕರ್ನಾಟಕ ರಾಜ್ಯದ ಹೃದಯ ಭೂಮಿಯಾದ ಗದಗ ಜಿಲ್ಲೆ ಐತಿಹಾಸಿಕ ಸ್ಥಳವಾದ ಲಕ್ಕುಂಡಿಯನ್ನು ನೋಡಿಕೊಂಡು ಬರೋಣ. ಇದು ಲಕ್ಕುಂಡಿ ಒಂದು ಗ್ರಾಮವಲ್ಲ, ಇದು ದೇವಾಲಯಗಳ ನಾಡು, ಜೈನ ಬಸದಿಯ ಕೇಂದ್ರ ಹಾಗೂ ಶಿಲ್ಪ ಭಂಡಾರ. ರೋಡು ಲಕ್ಕುಂಡಿ ಹೋಗ್ಲಿಕ್ಕೆ 2 ರೂಟ್ಗಳಿದ್ದಾವೆ. ಇದು ಸಿಟಿಯಿಂದ ಎಂಟ್ರಿಯಿಂದ ಹತ್ತಿಗಿರಿ ಗ್ರಾಮದ ಮೇಲೆ ರೂಟ್ ಹೋಗುತ್ತದೆ. ಆ ಕಡೆಯಿಂದ ಗದಗ ಬಸ್ ಸ್ಟ್ಯಾಂಡಿಂದ ಅಡವಿ ಸೋಮಾಪುರ ಮೇಲೆ ಕೊಪ್ಪಳ ರೋಡ್ ಬೈಪಾಸಿಂದ ಆ ಕಡೆ ಒಂದು ರೂಟ್ ಇದೆ. ನಾವೀಗ ಹೋಗ್ತಾ ಇರೋದು ಹತ್ತಿಗಿರಿ ಗ್ರಾಮದ ಮೇಲೆ. ವೀಕ್ಷಕರೇ ನೋಡಿ, ಈಗ ಹತ್ಲಿಗಿರಿ ಗ್ರಾಮದಲ್ಲಿ ವಿಶೇಷ ಏನಂದರೆ, ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಇವಾಗ ಗಣಿಗಾರಿಕೆಯನ್ನು ಕಲ್ಲಿನ ಗಣಿಗಾರಿಕೆ ಸ್ಟಾಪ್ ಮಾಡಿದ್ದಾರೆ. ಮತ್ತು ಏನು ಹತ್ಲಿಗಿರಿ ಗ್ರಾಮದಲ್ಲಿ ಸತ್ಯಮ್ಮ ದೇವಿ ದೇವಸ್ಥಾನ ಅಂತ ದೇವಸ್ಥಾನ ಇದೆ. ವಿಶೇಷಗಳು ದೇವಸ್ಥಾನ ಇದೆ ಅಂದರೆ, ಅಲ್ಲಿ ಲಕ್ಕುಂಡಿಯಲ್ಲಿ 100ಕ್ಕೂ ಹೆಚ್ಚು ಬಾವಿಗಳು ಹಾಗೂ 100ಕ್ಕೂ ಹೊಯ್ಸಳ ಶೈಲಿನಲ್ಲಿ ಕೆತ್ತನೆ ಮಾಡಿರುವ ಮೇಲ್ಮನೆ ಚಾಲ್ಮಡಿ ಮೇಲೆ, ಗೋಡೆಯ ಮೇಲೆ ಇರುವಂಥ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಇದರ ಇತಿಹಾಸ ಏನೆಂದರೆ, 10ರಿಂದ 11ನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿದ್ದಾರೆ. 10ರಿಂದ 11ನೇ ಶತಮಾನಗಳಲ್ಲಿ ಚಾಲುಕ್ಯರು ನಿರ್ಮಿಸಿದ್ದಾರೆ ದೇವಸ್ಥಾನಗಳು. ಮತ್ತೇನಪ್ಪ, ಆಮೇಲೆ 100ಕ್ಕೂ ಹೆಚ್ಚು ದೇವಾಲಯಗಳು ಇದ್ದಾವೆ ಎಂದು ಹೇಳುತ್ತಾರೆ. ಆದರೆ 30ಕ್ಕೂ ಹೆಚ್ಚು ದೇವಾಲಯಗಳ ಅವಶೇಷಗಳು ಕಾಣಿಸಿಕೊಳ್ಳುತ್ತವೆ. ಬನ್ನಿ ಸ್ನೇಹಿತರೆ, ನಾವು ಲಕ್ಕುಂಡಿಗೆ ಹೋಗೋಣ. ನೋಡ್ತಿದ್ದೀರಾ ನೀವು, ಹತ್ಲಿಗಿರಿ ಹತ್ತಿರ ಬಂದಿದ್ದೀವಿ. ಗ್ರಾಮದ ಹತ್ತಿರ ಬಂದಿದ್ದೀವಿ. ಹತ್ಲಿಗಿರಿ ಗ್ರಾಮದ ಹತ್ತಿರ ಎಂಟ್ರ್ ಆಗ್ತಾ ಇದ್ದೀವಿ.
ಇದೇ ನೋಡಿ ಸ್ನೇಹಿತರೆ, ಆರ್ತಿಗಿರಿ ಗ್ರಾಮದ ಎಂಟ್ರ್ ಆಗಿದೆ. ಗ್ರಾಮ ಆರ್ತಿಗಿರಿ ಗ್ರಾಮ ಅಂತ. ಈ ಕಡೆ ಹೋದರೆ ಸತ್ಯಮ್ಮನ ಗುಡಿ ಬರುತ್ತೆ. ಈಗ ಹೋಗ್ತಾ ಇರೋದು ನಾವು ಲಕ್ಕುಂಡಿ ರೋಡಿಗೆ. ಏನೇನು ವಿಶೇಷ ಅಂದರೆ ಅಲ್ಲಿ ಲಕ್ಕುಂಡಿಯಲ್ಲಿ ತೋಟಗಾರಿಕೆಯನ್ನು ತೋಟಗಾರಿಕೆ ಹೂವು ಅಂದರೆ ಲಕ್ಕುಂಡಿ ಫೇಮಸ್. ಅಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ವಿಂಡ್ ಪವರ್ ಅಂತ. ಇಲ್ಲಿ ಆರ್ತಿಗಿರಿ ರೋಡಿಗೆ ವಿಂಡ್ ಫ್ಯಾನಿನ ಏನಕ್ಕಂದರೆ ಗದಗಲ್ಲಿ ಈ ಗದಗ ತುಂಬ ಎತ್ತರ ಪ್ರದೇಶ ಇರೋದ್ರಿಂದ ಕಾರಣ ವಿಂಡ್ ಪವರನ್ನು ಜನರೇಟ್ ಮಾಡಿ ಕರೆಂಟನ್ನು ಯೂಸ್ ಮಾಡ್ತಾರೆ. ಕರೆಂಟನ್ನು ಜನರೇಟ್ ಮಾಡ್ತಾರೆ. ಎತ್ತರ ಪ್ರದೇಶ ಆಗಿರೋ ಕಾರಣ ಇಲ್ಲಿ ವಿಂಡ್ ಫ್ಯಾನನ್ನು ಅಳವಡಿಸಲಾಗಿದೆ. ವಿದ್ಯುತ್ತನ್ನು ಜನರೇಟ್ ಮಾಡ್ತಾರೆ. ಈಗ ನಾವು ಹೋಗ್ತಾ ಇರೋದು ಲಕ್ಕುಂಡಿ ರೋಡ್. ಬನ್ನಿ ಸ್ನೇಹಿತರೆ, ಇನ್ನೂ ಜಾಸ್ತಿ ಹೆಚ್ಚಿನ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಸ್ಥಳವಾದ ದೇವಸ್ಥಾನಗಳನ್ನು ಜಾಸ್ತಿಗಳನ್ನು ಪರಿಚಯ ಮಾಡಿಕೊಂಡು ಬರೋಣ.
ನಮಸ್ಕಾರ ಸ್ನೇಹಿತರೆ, ಟಿವಿ ಲೋಕಭಾಗಿನಿ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಲಕ್ಕುಂಡಿ ಇವತ್ತು ನಾವು ಇಂದು ಕರ್ನಾಟಕ ರಾಜ್ಯದ ಗದಗ ಹೃದಯ ಭೂಮಿಯಾದ ಗದಗ ಜಿಲ್ಲೆ ಲಕ್ಕುಂಡಿ ಐತಿಹಾಸಿಕ ಸ್ಥಳವನ್ನು ನೋಡಿಕೊಂಡು ಬರೋಣ. ಇದು ಲಕ್ಕುಂಡಿ ಗ್ರಾಮವಲ್ಲ, ಇದೊಂದು ದೇವಾಲಯಗಳ ನಾಡು, ಬನಾಸಿ ಕೇಂದ್ರ ಹಾಗೂ ಇದು ಶಿಲ್ಪ ಭಂಡಾರ. ಇಲ್ಲಿ ಏನಪ್ಪ ಅಂದರೆ ವಿಶೇಷ, ಇಲ್ಲಿ ಹೊಯ್ಸಳ ಸ್ಟೈಲಿನಲ್ಲಿ ಹೊಯ್ಸಳ ಶಿಲ್ಪಿ ಶೈಲಿನಲ್ಲಿ ಹೊಯ್ಸಳ ಶೈಲಿಯಲ್ಲಿ ಕೆತ್ತನೆ ಕಂಬಗಳಿಂದ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಏನಪ್ಪ ಅಂತಂದರೆ ನೋಡಲಿಕ್ಕೆ ಅತಿ ಸುಂದರವಾದ ಶಿಲ್ಪ ಶೈಲಿನಲ್ಲಿ ಕಲ್ಲಿನಿಂದ ಕೆತ್ತಲಾಗಿದೆ. ಮತ್ತೆ ಇಲ್ಲಿ ಏನು ಸಿಗುತ್ತಪ್ಪ ಅಂತಂದರೆ ನೋಡಲಿಕ್ಕೆ 100ಕ್ಕೂ ಹೆಚ್ಚು ದೇವಸ್ಥಾನಗಳು ಇಲ್ಲಿ ಹೊಯ್ಸಳ ಶೈಲಿನಲ್ಲಿ ನಿರ್ಮಿಸಲಾಗಿದೆ. ಮತ್ತು ಇಲ್ಲಿ ನೋಡಲಿಕ್ಕೆ 30ಕ್ಕೂ ಹೆಚ್ಚು ಅವಶೇಷಗಳನ್ನು ದೇವಸ್ಥಾನವನ್ನು ಕಾಣಲು ಸಿಗುತ್ತವೆ. ಮತ್ತು ಇಲ್ಲಿ ಇತಿಹಾಸ ಏನೆಂದರೆ, ಒಂದು 10ರಿಂದ 12ನೇ ಶತಮಾನದಿಂದ ಒಳಗೆ ಚಾಲುಕ್ಯ ಹೊಯ್ಸಳ ಶೈಲಿನಲ್ಲಿ ನಿರ್ಮಿಸಲಾಗಿರುವ ದೇವಸ್ಥಾನಗಳನ್ನು ನೀವು ನೋಡಬಹುದು. ಹಾಗೂ ಮತ್ತು ಇಲ್ಲಿ ಪ್ರಸಿದ್ಧವಾಗಿ ನಿರ್ಮಿಸಲಾಗಿರುವ ಹಾಗೂ ಇಲ್ಲಿ ಪುರಾಣಗಳ ಧಾರ್ಮಿಕ ಮಹತ್ವವನ್ನು ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ನಮಸ್ಕಾರ. ನೋಡಿ ಸ್ನೇಹಿತರೆ, ಇದು ಬೈಪಾಸ್ ರೋಡು. ಇಲ್ಲಿಂದ ಬಂದ್ಬಿಟ್ಟು ಈ ಕಡೆಯಿಂದ ಮೇನ್ ಗದಗ ಬಸ್ ಸ್ಟ್ಯಾಂಡಿಂದ ಬರೋದು ರೋಡು. ಇಲ್ಲಿ ಅಡಿಸೋಪುರ ಮೇಲಿಂದ ಬರುತ್ತೆ. ಇದು ಸಾತ್ಲಗಿರಿ ಗ್ರಾಮದಿಂದ ಬಂದಿರೋದ್ರ ಮೇಲೆ ಲಕ್ಕುಂಡಿ ರೋಡು ಹೋಗ್ತಾ ಇದೆ. ಇದು ಬೈಪಾಸ್, ಕೊಪ್ಪಳ ರೋಡು ಬೈಪಾಸ್ ಇದು. ಕಾಣ್ತಾ ಇದೆ ನಿಮಗೆ. ಲಕ್ಕುಂಡಿಗೆ 1 ಕಿಲೋಮೀಟ್ರ್ ಮಾತ್ರ ಇರೋದು ಸ್ನೇಹಿತರೆ. ಬೋರ್ಡ್ ಇರೋದು ಅಷ್ಟೇ.
ಐತಿಹಾಸಿಕ ಸ್ಥಳವನ್ನು ನೋಡಿಕೊಂಡು ಇನ್ನೂ ಜಾಸ್ತಿ ವಿಷಯಗಳನ್ನು ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಒಳ್ಳೆಯ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ತಿಳಿದುಕೊಂಡು ಬರೋಣ. ಒಳ್ಳೆ ದೇವಸ್ಥಾನಗಳು ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಿದ ಚಾಲುಕ್ಯರ ಆಡಳಿತದಲ್ಲಿ ನೋಡಿಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಇದೇ ಲಕ್ಕುಂಡಿಯ ದೇವಸ್ಥಾನ ಫೋಟೋ ಹಾಕಿದ್ದಾರೆ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣ್ತಿರ್ಬೋದು ಕಲ್ಲಿನಿಂದ ಕೆತ್ತಿದ ದೇವಸ್ಥಾನ. ಇಲ್ಲಿ ಒಂದಿದೆ, ಹಳ್ಳಿ ಲಕ್ಕುಂಡಿ ಗ್ರಾಮದಲ್ಲಿರುವ ಇದೊಂದು ದೇವಸ್ಥಾನ. ಹೇಳ್ರಿ, ಆಫೀಸಿಗೆ ಹೋಗೋಣ್ರಿ, ಅಲ್ಲಿ ಚಾ ಕುಡಿದ್ರು ಬರ್ರಿ. ಇನ್ನೂ ಹೋಗೋದಿಲ್ರಿ, ಅವರು ಬರ್ಲಿ, ಚಾ ಕುಡಿಯೋಣಂತ್ರಿ. ಅವರು ಬರ್ಬೇಕಲ್ರಿ. ಇದು ಯಾಕೆ ರೀ? ಕೆರೆ ಹೆಸರು ನೋಡಿ ವೀಕ್ಷಕರೇ, ಆಲ್ಗುಂಡಿ ಕೆರೆ. ಇದು ಲಕ್ಕುಂಡಿ ಗ್ರಾಮದಲ್ಲಿರುವ ಆಲ್ಗುಂಡಿ ಕೆರೆ ನೋಡ್ತಾ ಇರೋದು ವೀಕ್ಷಕರೇ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕಾಣಿಸ್ತಾ ಇದೆ. ನೋಡಿ, ಇದು ಕಣ್ಣೂರು ಬಾವಿ ಅಂತ ಪ್ರಾಚೀನ ಕಾಲದಿಂದ ಇರುವ ಲಕ್ಕುಂಡಿಯಲ್ಲಿ. ವೀಕ್ಷಕರೇ, ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಕಟ್ಟಿಮನಿ ಅಂತ ಸ್ಥಳೀಯರು ಇದ್ದಾರೆ. ಹೇಳಿ ಸರ್. ವೀಕ್ಷಕರೇ, ಲಕ್ಕುಂಡಿ ಐತಿಹಾಸಿಕ ಪ್ರಾಚೀನ ಸ್ಮಾರಕಗಳ ಆಧಾರವಾಗಿರುವಂಥ 101 ಗುಡಿ, 101 ಬಾವಿ, 101 ಈಶ್ವರಲಿಂಗಿ ಇರುವಂಥ ಸ್ಥಳ ಪ್ರತೀತಿ. ಒಟ್ಟಾರೆ ಇಲ್ಲಿ ಲಕ್ಕುಂಡಿಯ ಪ್ರಾಚೀನತೆ
ಶ್ರೀರಾಮಚಂದ್ರ ಗತಿ ಅಗ್ರಹಾರ ಅಂತ ಏನು ಶಾಸನಗಳಲ್ಲಿ ಹೇಳ್ತೀವಿ, ಈ ಶಾಸನಗಳ ಉಲ್ಲೇಖದ ಪ್ರಕಾರ ಲಕ್ಕುಂಡಿಗೆ ಶ್ರೀರಾಮಚಂದ್ರ ಬಂದು ಲಕ್ಕುಂಡಿಯ ನಂತರ ಹಂಪಿಗೆ ಹೋಗಿ ಹನುಮಂತನನ್ನು ಕರೆದುಕೊಂಡು ಸೀತೆಯನ್ನು ಕರ್ಕೊಂಡ್ಬಂದ ಅಂತೇನು ಹೇಳ್ತೀವಿ. ಇದರ ಪ್ರಕಾರ ಲಕ್ಕುಂಡಿಗೆ ಶ್ರೀರಾಮಚಂದ್ರ ಗತಿಯಾಗ್ರಹಾರ ಲಕ್ಕುಂಡಿಯಕ್ಕೇನದ, ಲಕ್ಕುಂಡಿಯ ಪ್ರಾಚೀನ ಹೆಸರು ಲೊಕ್ಕಿ ಗುಣಡಿ. ಲೊಕ್ಕಿ ಗುಣಡಿ ಅನ್ನುವಂಥ ಶಬ್ದ ಕನ್ನಡ. ಲೊಕ್ಕಿ ಗುಣಡಿ ಅನ್ನುವಂಥ ಶಬ್ದ, ಲೊಕ್ಕಿ ಅಂದರೆ ಲಕ್ಷ್ಮಿ. ಈ ಲಕ್ಷ್ಮಿಯ ಒಂದು ವಾಸಸ್ಥಳವಾಗಿರುವಂಥ ಸಕಲ ಸಂಪತ್ಭರಿತವಾದಂಥ ಇಂದ್ರನ ಅಮರಾವತಿಗಿಂತಲೂ ಲಕ್ಕುಂಡಿ ಸಕಲ ಸಂಪತ್ಭರಿತವಾಗಿತ್ತಂತ ಏನು ಹೇಳ್ತೀವಿ. ಈ ಲಕ್ಕುಂಡಿಯೊಳಗೆ ಸಾಕಷ್ಟು ಸಂಪತ್ತು ಇದೆ. ಹೀಗಾಗಿ ಇಲ್ಲೇ ಬಂಗಾರದ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆ ಇದ್ವು. ಹೀಗಾಗಿ ಲಕ್ಕುಂಡಿಯೊಳಗೆ ಬಂಗಾರದ ನಾಣ್ಯಗಳು ಅಂದರೆ ಆನೆ ದುಡ್ಡು, ಲಕ್ಷ್ಮೀ ದುಡ್ಡು ಅಂದರೆ ಲೊಕ್ಕಿ ಗದ್ಯಾನ, ಲೊಕ್ಕಿ ನಿಷ್ಕ, ಲೊಕ್ಕಿ ಪೊನ್ನು ಅಂತ ಹೇಳ್ತೀವಿ. ಇಂಥ ನಾಣ್ಯಗಳನ್ನು ಟಂಕಿಸಿರುವಂಥ ಟಂಕಸಾಲೆಗಳು ಲಕ್ಕುಂಡಿಯಲ್ಲಿ ಇದ್ದಿದ್ದಕ್ಕೆ ಲಕ್ಕುಂಡಿ ಇಲ್ಲಿ ಸಾಕಷ್ಟು 101 ಗುಡಿ ಕಟ್ಟಲಿಕ್ಕೆ ಕಾರಣ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆಡಳಿತ ಕೇಂದ್ರವಾಗಿತ್ತು. ಹೊಯ್ಸಳ ವಿಷ್ಣುವರ್ಧನ ಕಾಲದಲ್ಲಿ 2ನೇ ರಾಜಧಾನಿಯಾಗಿ ಲಕ್ಕುಂಡಿ ಅಭಿವೃದ್ಧಿಪಡಿಸ್ತಾರೆ. ಮುಂದೆ ವಿಜಯನಗರ ಅರಸರ ಕಾಲದಲ್ಲಿ ಲಕ್ಕುಂಡಿ ಪಿಂಟೆ ಅಂತೇಳಿ ವಿಜಯನಗರ ಅರಸರ ಕಾಲದಲ್ಲಿ ಸಹ ಇದು ಆಡಳಿತ ಕೇಂದ್ರವಾಗಿತ್ತು ಅಂತ ಹೇಳ್ತಾ, ಲಕ್ಕುಂಡಿಯ ದೇವಾಲಯಗಳ ಬಗ್ಗೆ ಅಂದರೆ 101 ದೇವಾಲಯಗಳಲ್ಲಿ ಜೈನ ಬಸ್ತಿಗಳು 16 ಇದಾವು. ಈ 20 ಜೈನ ಬಸ್ತಿಗಳು ಸಿಗುವ ಸಾಧ್ಯತೆ ಇದೆ. ಇಲ್ಲಿ 101 ಗುಡಿಯೊಳಗೆ ಶೈವ ದೇವಾಲಯಗಳು ಅಂದರೆ ಈಶ್ವರ ಗುಡಿಗಳು, ವೈಷ್ಣವ ದೇವಾಲಯಗಳು 5 ಇದಾವು. ಒಂದು ಬೌದ್ಧ ಸ್ಮಾರಕ ಅಂದರೆ ಬುದ್ಧ ಮಂದಿರ ಹಾಗೂ ಶಾಸನ ಸಹ ಇಲ್ಲಿ ಸಿಕ್ಕಿದೆ. ಒಂದು ಕರಿಯ ಕಲ್ಲಿನ ಮಸೀದಿ ಸಹ 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಿದೆ. ಹೀಗಾಗಿ ಲಕ್ಕುಂಡಿಯ ಪ್ರಾಚೀನ ಸ್ಮಾರಕಗಳ ಬಗ್ಗೆ ಸ್ವಲ್ಪ ಸಮಯದಲ್ಲಿ ನಾವು ತಿಳಿದುಕೊಳ್ಳುವ ಈ ದಿಶೆಯೊಳಗೆ ಲಕ್ಕುಂಡಿಯ ಗ್ರಾಮದ ಒಂದು ಪ್ರಮುಖವಾದಂಥ 2 ಅಂತಸ್ತಿನ ಜೈನ ಬಸ್ತಿ ಬ್ರಹ್ಮಜೀನಾಲಯ ಅಂತ ಏನು ಕರಿತೀವಿ, ಅದರ ಎದುರಿಗೆ ಒಂದು ಲಕ್ಕುಂಡಿ ವಸ್ತು ಸಂಗ್ರಹಾಲಯ ಅಂತೇಳಿ. ಇಲ್ಲಿ ಡಾಕ್ಟರ್ ಸರೋಜಿನಿ ಮೈಸಿ ಅನ್ನೋರು ಈ ಭಾಗದ MP ಇದ್ದಾಗ ಅವ್ರ ಕಾಲದೊಳಗೆ ಈ ಡಿಪಾರ್ಟ್ಮೆಂಟ್ಗೆ ಅಂದರೆ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆಗೆ ಮ್ಯೂಸಿಯಂ ಮಾಡಲಿಕ್ಕೆ ಹೇಳಿದಾಗ ಸ್ಥಳೀಯ ವಸ್ತು ಸಂಗ್ರಹಾಲಯಗಳಂತೇಳಿ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಲಕ್ಕುಂಡಿ, ಬನವಾಸಿಗಳಲ್ಲಿ ಒಂದೇ ಟೈಮ್ನಲ್ಲಿ ಮ್ಯೂಸಿಯಂಗಳನ್ನು ಕಟ್ಟಿದ್ರು. ಅದರಲ್ಲಿ ಲಕ್ಕುಂಡಿಯ ಮ್ಯೂಸಿಯಂ 1968ರಲ್ಲಿ ಪ್ರಾರಂಭ ಆಗಿ 1976ನೇ ಇಸ್ವಿಯೊಳಗೆ ಇದು ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತಾರೆ. ಈ ಮ್ಯೂಸಿಯಂ ಕಟ್ಟಲಿಕ್ಕೆ ಕಾರಣ ಡಾಕ್ಟರ್ SR ರಾವ್ ಅಂತೇಳಿ ಈ ಭಾಗದ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ಅಧೀಕ್ಷಕರಾಗಿ ಔರಂಗಾಬಾದ್, ಚಿಕ್ಕಮಕ್ಕರ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇದರ ಆಫೀಸ್ ಇರುತ್ತೆ. ಈ ಭಾಗೆಲ್ಲ ಮುಂಬೈ ಕರ್ನಾಟಕ ಅಂತ ಏನು ಕರಿತೀವಿ, ಆ ಮುಂಬೈ ಕರ್ನಾಟಕದೊಳಗೆ ಈ ಲಕ್ಕುಂಡಿಯೊಳಗೆ ಮ್ಯೂಸಿಯಮ್ಮು ಅದು 68ರೊಳಗೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರೆ 76ನೇ ಇಸ್ವಿಯೊಳಗೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ರು. ಇದಕ್ಕೆ ಮೇನ್ ಕಾರಣ ಅದರ ಪ್ರಮುಖವಾದಂಥವ್ರು ಡಾಕ್ಟರ್ ಸರೋಜಿನಿ ಮೈಸಿ, ಡಾಕ್ಟರ್ SR ರಾವ್ ಅಂತ ಹೇಳಿಕ್ಕೆ ನನಗೆ ಬಹಳ ಅಭಿಮಾನ ಇದೆ. ಯಾಕಂದ್ರೆ ನಾ ಅವ್ರ ಕೈಯೊಳಗೆ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆಯೊಳಗೆ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಲಕ್ಕುಂಡಿಯ ಮ್ಯೂಸಿಯಂ, ಲಕ್ಕುಂಡಿಯ ಇತಿಹಾಸ ಪ್ರಸಿದ್ಧ ಪರಂಪರಾ ಕೇಂದ್ರ ಅಂತ ಏನು ಕರಿತೀವಿ. ಈ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ 2016ರಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭ ಆದರೂ ಅದನ್ನು ಚಾಲನೆಯಲ್ಲಿ ತಗೊಂಬಂದವರು ಈ ನಮ್ಮ ಗದಗ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರಾದಂಥ HK ಪಾಟೀಲರು. ಪ್ರವಾಸೋದ್ಯಮಿ ಹಾಗೂ ಪುರಾತತ್ವ ವಸ್ತು ಸಂಗ್ರಹಾಲಯಗಳ ಇಲಾಖೆಯ ಏನು ಸಚಿವರಿದ್ದಾರೆ, ಲಕ್ಕುಂಡಿಗೆ ಹೆಚ್ಚು ಗಮನ ಕೊಟ್ಟು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಪ್ರಾರಂಭ ಮಾಡಿ ಲಕ್ಕುಂಡಿಯಲ್ಲಿರ್ತಕ್ಕಂಥ ಪ್ರಾಚೀನ ಸ್ಮಾರಕಗಳು, ಬಾವಿಗಳು ಮತ್ತು ಗುಡಿಗಳನ್ನು ರಿಪೇರಿ ಮಾಡಿ ಇವತ್ತು ಸಾರ್ವಜನಿಕರಿಗೆ ಲಕ್ಕುಂಡಿಯನ್ನು ಅಂದರೆ ಯುನೆಸ್ಕೋ ಪಟ್ಟಿಯೊಳಗೆ, ವಿಶ್ವ ಪರಂಪರಾ ಪಟ್ಟಿಯೊಳಗೆ ಸೇರಿಸಲಿಕ್ಕೆ ಏನು ಒಂದು ಅಭಿಯಾನ ಮಾಡಿ ಪ್ರಾಚ್ಯ ವಸ್ತುಗಳ ಸಂಗ್ರಹ ಅಂದರೆ ಬಯಲು ವಸ್ತು ಸಂಗ್ರಹಾಲಯ ಅದನ್ನು ಪ್ರಾರಂಭ ಮಾಡಿದಾರೆ ಈ ಕನ್ನರ ಬಾವಿಯ ಪಕ್ಕದೊಳಗೆ. ಕನ್ನರ ಬಾವಿ ಅನ್ನುವಂಥದ್ದು ಏನು ತಾವು ನೋಡ್ತಾ ಇದ್ದೀರಿ, ಈ ಮ್ಯೂಸಿಯಮ್ನ ಎದುರಿಗೆ ಈ ಬಾವಿ ರಾಷ್ಟ್ರಕೂಟರ ಕಾಲದ ಕನ್ನರ ಅರಸನ ಕಾಲದಲ್ಲಿ ನಿರ್ಮಾಣ ಆಗ್ತದೆ. ಈ ಕನ್ನರ ಅಭಿಮುಖವಾಗಿರುವಂಥ ಹನುಮಂತ ದೇವ್ರ ಗುಡಿಗಳು ಇದ್ರೆ ಅದು ವಿಜಯನಗರ ನಂತರ ಕಾಲೋತ್ತರ ಅಂತ ಹೇಳ್ತೀವಿ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಪೂರ್ವಾಭಿಮುಖ ಮಾರುತಿ ದೇವಾಲಯದ ಎದುರಿಗೆ ರಾಮ ಲಕ್ಷ್ಮಣ ಸೀತಾದೇವಿ ಗುಡಿ ಇದೆ. ಅದರ ಮೇಲ್ಗಡೆ ಒಂದು ಈಶ್ವರ ದೇವಾಲಯ ಇದೆ.
ಇದು 1037 ಕಟ್ಟಿರುವಂಥ ಏನು ಒಂದು ಕೋಟೆಗೋಡೆ ಇದೆ. ಈ 1037 ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಕೋಟೆ ನಿರ್ಮಾಣ ಆಗತ್ತೆ 10ನೇ ಶತಮಾನದಾಗ. ಅದಕ್ಕೂ ಮೊದಲು ಒಂದು ಸಣ್ಣದಾದಂಥ ಕೋಟೆಗೋಡೆ ರಾಷ್ಟ್ರಕೂಟರ ಕಾಲದಲ್ಲಿ ಈಗೇನು ಅಜಗಣ್ಣ ಮುಕ್ತಾಯಕ್ಕಂತ ಶಿವಶರಣರ ಬಗ್ಗೆ ಹೇಳ್ತೀವಿ ಅವರಿದ್ದಂಥ ಸ್ಥಳ ಈ ಲಕ್ಕುಂಡಿಯ ಕೊನೆ ಅಂಚಿನೊಳಗೆ ರಾಷ್ಟ್ರಕೂಟರ ಕಾಲದ ಒಂದು ಕೋಟೆಗೋಡೆ ಇದೆ. ಅದಕ್ಕೂ ಮೊದಲ ಬಾದಾಮಿ ಚಾಲುಕ್ಯರ ಕಾಲದೊಳಗೆ 6ನೇ ಶತಮಾನದೊಳಗೆ ಕಟ್ಟಿದಂಥ ಒಂದು ಕೋಟೆ, ಅದರ ಮೇಲೆ ವಿಜಯನಗರ ಅರಸರ ಕಾಲದಲ್ಲಿ ಮತ್ತು ಆ ಕೋಟೆ ಪುನರ್ ನಿರ್ಮಾಣ ಮಾಡಿರುವಂಥದ್ದು ಕೋಟೆ ವೀರಭದ್ರೇಶ್ವರ ಗುಡಿ ಅಂತ ಏನು ಕರಿತೀವಿ. ಅಲ್ಲಿ ಸಹ 3ನೇ ಸುತ್ತಿನ ಕೋಟೆಗೋಡೆ ಇದೆ. ಹೀಗಾಗಿ ಲಕ್ಕುಂಡಿಯೊಳಗೆ 3 ಸುತ್ತಿನ ಕೋಟೆಗೋಡೆಗಳು ಇವತ್ತಿಗೂ ನೋಡಲಿಕ್ಕೆ ಸಿಗ್ತಾವು. ಈ ಕೋಟೆಗಳನ್ನು ನಾವು ಉಳಿಸ್ಕೋಬೇಕಾಗಿದೆ, ಕೋಟೆಗಳನ್ನು ದುರಸ್ತಿ ಮಾಡಬೇಕಾಗಿದೆ. ಅದರ ಜೊತೆಗೆ ಪ್ರಾಚೀನ ಸ್ಮಾರಕಗಳು ನಮ್ಮ ರಾಷ್ಟ್ರದ ಸಾಂಸ್ಕೃತಿಕ ಸಂಪತ್ತು, ರಾಜ್ಯದ ಸಾಂಸ್ಕೃತಿಕ ಸಂಪತ್ತು ಅಂತ ಹೇಳ್ತಾ ಒಟ್ಟಾರೆ ಲಕ್ಕುಂಡಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲ್ಲು ಸಹ ಕಥೆಯನ್ನು ಹೇಳ್ತದೆ. ಆ ಕಲ್ಲು ಅಂತಂದರೆ ಶಾಸನ ಇರ್ಬೋದು, ಶಿಲ್ಪ ಇರ್ಬೋದು, ಯಾವುದೇ ಒಂದು ಕಲಾತ್ಮಕ ಕೆತ್ತನೆಯ ಒಂದು ಕಲ್ಲಿನ ಅವಶೇಷ ಸಿಕ್ಕರೂ ಈ ಬಯಲು ವಸ್ತು ಸಂಗ್ರಹಾಲಯ ಅಂತ ಏನು ಮಾಡೀವಿ, ಇಲ್ಲಿ ಒಂದೇ ದಿವಸದೊಳಗೆ 1200 ಶಿಲ್ಪಗಳನ್ನು ಶಾಸನಗಳನ್ನು ಸಂಗ್ರಹ ಮಾಡಿಟ್ರು. ಇಲ್ಲಿ ಲಕ್ಕುಂಡಿ ಒಳಗೆ ಮ್ಯೂಸಿಯಮ್ನೊಳಗೆ 1000 ಇದ್ರೆ ಇಲ್ಲಿ 1200 ಅಂದರೆ ಸಾಕಷ್ಟು ಇಲ್ಲಿ ಸಿಕ್ಕಂಥ ಒಂದು ಪ್ರಾಚ್ಯಾವಶೇಷಗಳನ್ನು ಸಂಗ್ರಹ ಮಾಡಿಟ್ಟು ಬಯಲು ವಸ್ತು ಸಂಗ್ರಹಾಲಯ ಅಂತ ಮಾಡಿದ್ದಾರೆ. ಈಗ ಲಕ್ಕುಂಡಿಯೊಳಗೆ 13 ಸ್ಮಾರಕಗಳ ದುರಸ್ತಿ ಒಂದನೇ ಹಂತದಲ್ಲಿ ಮಾಡಿದ್ರೆ 22ರಿಂದ 28 ಸ್ಮಾರಕಗಳ ದುರಸ್ತಿ ನಡೀತಾ ಇದೆ. ಅದರ ಸಮೀಕ್ಷೆಯಾಗಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಒಟ್ಟಾರೆ ಗದಗ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲರು ಲಕ್ಕುಂಡಿಯ ಅಭಿವೃದ್ಧಿಗೋಸ್ಕರ ಏನು ಒಂದು ಕ್ರಮ ತೆಗೆದುಕೊಂಡು ಲಕ್ಕುಂಡಿಯನ್ನು ಅಭಿವೃದ್ಧಿ ಮಾಡ್ಯಾರ. ಇವತ್ತು ಲಕ್ಕುಂಡಿ ಇಡೀ ಯುನೆಸ್ಕೋ ಪಟ್ಟಿಯೊಳಗೆ ಈ ವಿಶ್ವ ಪರಂಪರಾ ಮಾಲಿಕೆಯೊಳಗೆ ಲಕ್ಕುಂಡಿ ಬರುವುದು ನಮ್ಗೆ ಅಗದಿ ಸಂತೋಷವಾದಂಥ ವಿಷಯ. ಇಲ್ಲಿ ಜನವರಿ 26ಕ್ಕೆ ಟ್ಯಾಬ್ಲೋ ಅಂದರೆ ಈ ಜೈನ ಬಸ್ತಿ ಬ್ರಹ್ಮಜೀನಾಲಯದ ಒಂದು ಸ್ಮಾರಕದ ಪ್ರತಿಕೃತಿ ದೆಹಲಿಯ ಜನಪಥ ಅಂದರೆ ರೋಡ್ನೊಳಗೆ ಜನಪಥ ರೋಡ್ನೊಳಗೆ ಏನು ಸ್ತಬ್ಧ ಚಿತ್ರ ಮೆರವಣಿಗೆ ಆಯಿತು. ಈ ಲಕ್ಕುಂಡಿಯ ಒಂದು ಸ್ಮಾರಕ ದಿಲ್ಲಿಯೊಳಗೆ ಹೋಗಿ ಏನು ಮೆರವಣಿಗೆಯೊಳಗೆ ವಿಜೃಂಭಿಸ್ತು ಆ ಲಕ್ಕುಂಡಿಯ ಬಗ್ಗೆ ಆ ದೆಹಲಿಯೊಳಗಿರ್ತಕ್ಕಂಥ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನು ಅಭಿವೃದ್ಧಿಪಡಿಸ್ಬೇಕಂತ ಹೇಳ್ತಾ ಇಲ್ಲಿ ಅಂದರಬಾವಿಯನ್ನು ಸುತ್ತಲೂ ಏನು ದುರಸ್ತಿ ಮಾಡಿವಿ. ಇದೇ ರೀತಿ ಈಗ ಸೋಮೇಶ್ವರ ಗುಡಿ ಅಂತ ಬರುತ್ತೆ, ಅಲ್ಲಿ ಅಜಗಣ್ಣ ದಿನನಿತ್ಯ ಹೋಗುವಂಥ ಸ್ಥಳ, ಅಲ್ಲಿ ಒಂದು ಬಾವಿ ಒಂದು ಗುಡಿಯನ್ನು ರಿಪೇರಿ ಮಾಡಿವಿ ಅಂತ ಹೇಳ್ತಾ ವೀಕ್ಷಕರೇ ಸೋಮೇಶ್ವರ ದೇವಾಲಯ ವೀಕ್ಷಿಸ್ತಾರೆ.
ರಾಜರ ಕಾಲದೊಳಗೆ 10, 11, 12ನೇ ಶತಮಾನದೊಳಗೆ ನಿರ್ಮಾಣವಾಗಿರುವಂತಹ ದೇವಾಲಯಗಳನ್ನು ತಾವು ನೋಡಿದಾಗ ಇಲ್ಲಿ ಕಲಾತ್ಮಕ ಕೆತ್ತನೆಗೆ ಪ್ರಾಧಾನ್ಯತೆ ಕೊಡದೆ ಅಧಿಷ್ಠಾನ ಕೆಳಗಡೆ ಏನು ಒಂದು ದೇವಸ್ಥಾನದ ತಳಪಾಯ ತಾವು ಗಮನಿಸಬೇಕು. ಇಲ್ಲಿವರೆಗೆ ಅಧಿಷ್ಠಾನ ಅಂತ ಹೇಳಿದ್ರೆ ಭಿತ್ತಿ ಗೋಡೆ ಅಂತ ಹೇಳಿ ಅಂದರೆ ವಾಲ್ ಪೋಸ್ಟ್ ಅಂತ ಹೇಳಿ ವೀಕ್ಷಕರೇ, ನಾವು ಈಗ ಹೋಗ್ತಾ ಇರೋದು ಈಗ ಸೋಮೇಶ್ವರ ದೇವಸ್ಥಾನವನ್ನು ನೋಡಿದ್ರಿ. ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರು ಕಟ್ಟಿಮನಿ ಸರ್. ಇವಾಗ ಹೋಗ್ತಾ ಇರೋದು ಒಂದು ಬಾವಿ ಅಂತ ಇದೆ, ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ. ಬಾವಿ ಅಂದ್ರೆ ಇದು ಪುಷ್ಕರಣಿನೂ ಅಂತಾರೆ, ಇದಕ್ಕೆ ಬಾವಿನೂ ಅಂತಾರೆ, ಆಮೇಲೆ ಕಲ್ಯಾಣಿನೂ ಅಂತ ಹೇಳ್ತಾರೆ. ಇದೇ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರೋದು ನಿಮ್ಗೆ ಬಾವಿ ಆಯ್ತು ರೀ. ನೋಡಿ ಸ್ನೇಹಿತರೆ, ಇದು ಕಲ್ಯಾಣಿ ಟೈಪ್, ಕಲ್ಯಾಣಿನೂ ಅಂತಾರೆ, ಬಾವಿನೂ ಅಂತಾರೆ, ಪುಷ್ಕರಣಿನೂ ಅಂತಾರೆ ಸ್ನೇಹಿತರೆ. ನೋಡಿ ನಿಮಗೆ ಇಲ್ಲಿ ಸ್ಟೆಪ್ ಕಾಣ್ತಾ ಇದೆ. ಚಾಮರ್ಸನ್ ಬಗ್ಗೆ ಪುಸ್ತಕದೊಳಗೆ ಬರೆದು ಹಾಕ್ಯಾರ. ನವೋದಯ ನಮಸ್ಕಾರ ವೀಕ್ಷಕರೇ, ನಾವು ಈಗ ತಾನೇ ಸೋಮೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡ್ ಬಂದ್ವಿ. ಅದು ಹಿಂದಿನ ಭಾಗದಲ್ಲಿ ಕಲ್ಯಾಣಿ ಪುಷ್ಕರಣಿ ಅಂತ ಬಾವಿ ಅಂತ ಕರೀತಾರೆ ಅನ್ನೋ ಮಾಹಿತಿಯನ್ನು ಕಟ್ಟಿಮನಿ ಸರ್ ಅವರು ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ, ಸೋಮೇಶ್ವರ ದೇವಾಲಯ ಕಲ್ಯಾಣಿ ಬಾವಿಯೊಳಗೆ 3 ವಿಧವಾಗಿರ್ತಾವೆ. ಒಂದು ಹೊತ್ತು ತುಂಬುವ ಬಾವಿ, ಒಂದು ಕಬ್ಬಳಿ ಬಾವಿ, ಒಂದು ಕೆಳಗಡೆ ಇರುವಂಥ ಬಾವಿ. ಉತ್ತರ ಕರ್ನಾಟಕದೊಳಗೆ ಬಾವಿಗಳನ್ನು ಏನು ನಾವು ಕರಿತೀವಿ ಕಲ್ಯಾಣಿ ಪುಷ್ಕರಣಿ ಅಂತ ಕರೀತಾರೆ. ಕಲ್ಯಾಣಿ ಪುಷ್ಕರಣಿ ಅಂತಂದರೆ ಇಲ್ಲಿರ್ತಕ್ಕಂಥ ಕಬ್ಬಳಿ ಬಾವಿ ನೋಡಲಿಕ್ಕೆ ಕರ್ನಾಟಕಕ್ಕೆ
ಸುತ್ತಲೂ ತಂತಿಯ ಬೇಲಿಯನ್ನು ಹಾಕಿ ಆವಾರ ಗೋಡೆಯೊಂದಿಗೆ ಒಂದು ಗೇಟನ್ನು ಸಹ ಅಳವಡಿಸ್ತೀವಿ ಅಂತ ಹೇಳಿ ವೀಕ್ಷಕರೇ ಮುಂದಿನ ಸ್ಮಾರಕ ವೀಕ್ಷಿಸುವ. ಅಲ್ರಿ ಇದು ಕಲ್ಯಾಣಿ ಅಂತ ಇಲ್ಲಿ ಸ್ಟೆಪ್ಸ್ ಅನ್ನು ಮಾಡಿದಾರಲ್ಲ, ಏನಕ್ಕಂತ ಇಲ್ಲಿ ಏನಕ್ಕಂತ ಕಲ್ಯಾಣಿ ಇಲ್ಲಿ ಬಾವಿಯನ್ನು ನಿರ್ಮಾಣ ಮಾಡಿದ್ರು? ಸ್ಟೆಪ್ಸ್ ಯಾಕಂತಂದ್ರೆ ಇದು ಹೊಕ್ಕು ತುಂಬಾಕ ನೀರು ತೊಂಬರಾಕ ಅದು ಕಪ್ಪು ನೀರು ಇರ್ತಲ್ಲ, ಅದ್ರ ಮೇಲೆ ನೀರು ಲೆದರ್ದಾಗ ಹಾಕಿ ನೀರು ತಗೊಂಡು ಮೇಲೆ ಇದು ಆಗುತ್ತೆ. ಆ ನೀರು ತೋಟಕ್ಕಾಗಿ ಉಪಯೋಗ ಮಾಡ್ತಾರೆ. ಹೀಗಾಗಿ ಒಂದೇ ಬಾವಿ ಇರುತ್ತೆ, ಕಪ್ಪು ತುಂಬು ಬಾವಿನೂ ಹೌದು, ಕಪ್ಪು ಬಾವಿನೂ ಹೌದು. ಈ ಗಡ್ಗಡೆ ಬಾವಿ ಅಂದರೆ ಸುತ್ತಲೂ ಇದನ್ನು ಕಚ್ಚಿ ಗಡ್ಗಡೆ ಹಚ್ಚಿರ್ತಾರೆ. ಆ ಗಡ್ಗಡೆ ನೀರು ಜಪ್ಪಿರ್ತಲ್ಲ, ಆ ಗಡ್ಗಡೆ ಬಾವಿಗಳು ಪ್ರತಿ ಗ್ರಾಮದೊಳಗೆ ನೀರು ಸಿಗ್ತವೆ. ಈ ಹೊಲವಾರಿ ಒಳಗೆ ಕಲ್ಯಾಣಿಗಳು ಅಂದರೆ ಕಪ್ಪು ತುಂಬುವ ಬಾವಿ ಮತ್ತು ಕಪ್ಪಿ ಬಾವಿ ಅಂತ ಆಗಿನ ಕಾಲದಲ್ಲಿ ಏನು ನೀರಾವರಿ ಬಾವಿ ಮುಖಾಂತರ ನದಿ ನೀರನ್ನು ಅಲ್ಲಿ ಆಗಿನ ಕಾಲದೊಳಗೆ ಬಾವಿಗಳಿಂದ ನೀರನ್ನು ಒಟ್ಟಾರೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಂದ ಕೆಂಪು ಕಣ್ಣಿನ ಬಾದಾಮಿ ಕೆಂಪು ಸಕ್ಕರೆಗಳ ಕಣ್ಣಿನಿಂದ 10ನೇ ಶತಮಾನದ ಕಲ್ಯಾಣ ಕಾಲದೊಳಗೆ 9ನೇ ಶತಮಾನದ ರಾಷ್ಟ್ರಕೂಟರ ಕಾಲದೊಳಗೆ ಕೆಂಪು ಸಕ್ಕರೆಗಳನ್ನು ಕಡಿವಾಯಿ ಕೆಂಪು ಕಣ್ಣು ಬಾದಾಮಿ ಚಾಲುಕ್ಯರ ಕೆಂಪು ಬೂದಿ ಕಣ್ಣು ನಾವು ನೋಡ್ತೀವಿ. ಹೀಗಾಗಿ ಇಲ್ಲಿರ್ತಕ್ಕಂಥ ಪ್ರತಿ ವರ್ಷ ಇದು ಎಷ್ಟು ಆಳ ಇರಬಹುದು? 200 ಆಳ. ಇದು ನೀರನ್ನು ದೇವಸ್ಥಾನಕ್ಕೆ ಪೂಜೆಗೆ ಸ್ನಾನ ಮಾಡಿದ್ರೆ ಮತ್ತು ಬೆಳೆಗಳನ್ನು ಬೆಳೆಸಿ ಕುಡಿಯುವಾಗ ಕುಡಿಲಿಕ್ಕೆ ನೀರು ಬೇರೆ ಉಪಯೋಗ ಮಾಡ್ತಾರೆ. ಹಿಂದಿನ ದೇವರ